ನಮಸ್ಕಾರ ಸ್ನೇಹಿತರೆ. ನಮ್ಮ ಸನಾತನ ಧರ್ಮದಲ್ಲಿ ಪ್ರಕೃತಿಯನ್ನ ದೈವ ಸ್ವರೂಪ ಎಂದು ಕರೆಯಲಾಗುತ್ತದೆ. ಗಿಡಮರಗಳಲ್ಲಿ ದೇವತೆಗಳು ನೆಲೆಸಿದ್ದಾರೆ ಎಂಬುದು ನಮ್ಮ ನಂಬಿಕೆ. ಆದರೆ ನಮಗೆ ಅರಿವಿಲ್ಲದೆ ನಾವು ಮಾಡುವ ಕೆಲವು ತಪ್ಪುಗಳು ಅಥವಾ ನಮಗಿರುವ ಅರೆಬರೆ ಜ್ಞಾನದಿಂದಾಗಿ ಮನೆಯಲ್ಲಿರುವ ಅದೃಷ್ಟವನ್ನ ನಾವು ದೂರ ತಳ್ಳುತ್ತಿರಬಹುದು. ಇಂದು ನಾವು ಮಾತನಾಡಲು ಹೊರಟಿರುವ ವಿಷಯ ನಿಮ್ಮ ಮನೆಯ ಅಂಗಳದಲ್ಲೇ ಇರುವ ಒಂದು ಮಹಾಶಕ್ತಿಯ ಬಗ್ಗೆ. ಇದನ್ನ ನಾವು ಬರೀ ಗಿಡ ಅಂದ್ಕೊಂಡಿದ್ದೇವೆ, ಆದರೆ ಪುರಾಣಗಳು ಇದನ್ನ ಸಂಜೀವಿನಿಯ ಒಂದು ರೂಪ ಎಂದೇ ಕರೆದಿವೆ. ನೂರಾರು ವರ್ಷಗಳಿಂದ ರಾಜಮನೆತನದ ಸ್ತ್ರೀಯರ ಸೌಂದರ್ಯದ ರಹಸ್ಯವಾಗಿದ್ದ, ಮಹರ್ಷಿಗಳ ಆರೋಗ್ಯದ ಗುಟ್ಟಾಗಿದ್ದ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ದಾರಿದ್ರ್ಯವನ್ನ ಓಡಿಸುವ ಶಕ್ತಿ ಹೊಂದಿರುವ ಈ ಲೋಳೆ ರಸ ಅಥವಾ ಅಲೋವೆರಾ ಗಿಡದ ಬಗ್ಗೆ ನಿಮಗೆ ತಿಳಿಯದ ವಿಷಯಗಳು ಸಾಕಷ್ಟಿವೆ. ಸಾಮಾನ್ಯವಾಗಿ ನಾವು ಇದನ್ನ ಕೇವಲ ಸೌಂದರ್ಯಕ್ಕಾಗಿ ಅಥವಾ ಆರೋಗ್ಯಕ್ಕಾಗಿ ಬಳಸುವ ಗಿಡ ಎಂದು ಭಾವಿಸುತ್ತೇವೆ. ಆದರೆ ಇದು ಕೇವಲ ಗಿಡ ಅಲ್ಲ, ಇದು ನಿಮ್ಮ ಮನೆಯನ್ನ ಕಾಯುವ ರಕ್ಷಣಾ ಕವಚ. ಈ ಗಿಡದ ಹುಟ್ಟು ಎಲ್ಲಿಂದ ಆಯಿತು? ಸೃಷ್ಟಿಕರ್ತ ಬ್ರಹ್ಮದೇವನು ಈ ಗಿಡಕ್ಕೆ ನೀಡಿದ ವರವೇನು? ಇದರ ಎಲೆಯಲ್ಲಿರುವ ಮುಳ್ಳುಗಳಿಗೂ ನಮ್ಮ ಜಾತಕ ದೋಷಗಳಿಗೂ ಏನು ಸಂಬಂಧ? ಅಲೋವೆರಾ ಗಿಡವು ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಜೀವನದಲ್ಲಿ ಎಂಥ ಪವಾಡಗಳು ಸಂಭವಿಸುತ್ತವೆ? ನಿಮ್ಮ ಜಾತಕದ ದೋಷಗಳು ಹೇಗೆ ದೂರವಾಗುತ್ತವೆ? ನಿಮ್ಮ ಆರ್ಥಿಕ ಸ್ಥಿತಿ ಹೇಗೆ ಸುಧಾರಿಸುತ್ತದೆ ಎಂಬ ಪರಮ ರಹಸ್ಯಗಳನ್ನು ಶಾಸ್ತ್ರೋಕ್ತವಾಗಿ ಮತ್ತು ವೈಜ್ಞಾನಿಕವಾಗಿ ತಿಳಿಯೋಣ. ಈ ವಿಡಿಯೋದಲ್ಲಿ ನಾವು ಆಧ್ಯಾತ್ಮಿಕ, ವೈಜ್ಞಾನಿಕ ಮತ್ತು ಆಯುರ್ವೇದದ ದೃಷ್ಟಿಕೋನದಿಂದ ಅಲೋವೆರಾ ಗಿಡದ ಪ್ರತಿಯೊಂದು ಅಣುವಿನ ರಹಸ್ಯವನ್ನ ಬಯಲು ಮಾಡಲಿದ್ದೇವೆ. ಈ ಅಲೋವೆರಾ ಗಿಡದ ಸುತ್ತ ಇರುವ ಮುಳ್ಳುಗಳನ್ನು ನೋಡಿ ಹಲವರು ಮನೆಯಲ್ಲಿಡಲು ಹೆದರುತ್ತಾರೆ. ನೀವು ಈ ಮಾಹಿತಿಯನ್ನ ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮವರಿಗೂ ಶೇರ್ ಮಾಡಿ ಮತ್ತು ಮರೆಯದೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಔಷಧ ಚಕ್ರ ನಾರಾಯಣಾಯ ನಮಃ ಎಂದು ಬರೆಯಿರಿ. ಏಕೆಂದರೆ ಭೂಮಿಯ ಮೇಲಿರುವ ಪ್ರತಿ ಔಷಧೀಯ ಸಸ್ಯಕ್ಕೂ ಆ ನಾರಾಯಣನೇ ಅಧಿಪತಿ. ಬನ್ನಿ ಇಂದಿನ ಈ ವಿಷಯದ ಆಳಕ್ಕೆ ಇಳಿಯೋಣ. ಅಲೋವೆರಾ ಗಿಡವು ಕೇವಲ ಮರಳುಗಾಡಿನ ಗಿಡವಲ್ಲ. ಪುರಾಣಗಳ ಪ್ರಕಾರ ಕ್ಷೀರಸಾಗರ ಮಂಥನ ಸಮಯದಲ್ಲಿ ಅಮೃತದ ಕೆಲವು ಹನಿಗಳು ಭೂಮಿಯ ಮೇಲೆ ಬಿದ್ದಾಗ ಅದರಿಂದ ಕೆಲವು ಅದ್ಭುತ ಗಿಡಗಳು ಹುಟ್ಟಿದವು. ಅದರಲ್ಲಿ ಅಲೋವೆರಾ ಗಿಡವು ಒಂದು ಎಂದು ಹೇಳಲಾಗ್ತದೆ. ಅಲೋವೆರಾ ಗಿಡವನ್ನ ಸಂಸ್ಕೃತದಲ್ಲಿ ಕುಮಾರಿ ಎಂದು ಕರೆಯಲಾಗುತ್ತದೆ. ಕುಮಾರಿ ಎಂದರೆ ಸದಾಕಾಲ ಯೌವನದಿಂದ ಇರುವವಳು ಎಂದರ್ಥ. ಈ ಗಿಡದಲ್ಲಿ ತಾಯಿ ಲಕ್ಷ್ಮಿ ಮತ್ತು ಧನ್ವಂತರಿ ದೇವರು ನೆಲೆಸಿದ್ದಾರೆಂದು ನಂಬಲಾಗಿದೆ. ಸೃಷ್ಟಿಯ ರಹಸ್ಯವೇನೆಂದರೆ ಯಾವ ಗಿಡಕ್ಕೆ ನೀರು ಕಡಿಮೆ ಬೇಕು ಅದರಲ್ಲಿ ಜೀವನ ಶಕ್ತಿ ಅಥವಾ ಪ್ರಾಣಶಕ್ತಿ ಹೆಚ್ಚಿರುತ್ತದೆ. ಅಲೋವೆರಾ ಗಿಡವು ತನ್ನ ಎಲೆಗಳಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಗುಣ ಹೊಂದಿದ್ದು ಇದು ನಮ್ಮ ಶರೀರದಲ್ಲೂ ಜೀವಕೋಶಗಳನ್ನು ಪುನರುಜ್ಜೀವನಗೊಳಿಸುವ ಶಕ್ತಿ ನೀಡುತ್ತದೆ. ಈ ಗಿಡಕ್ಕೆ ಎಷ್ಟು ಬಿಸಿಲಿದ್ದರೂ ನೀರು ಕಡಿಮೆಯಾದರೂ ಬಾಡುವುದಿಲ್ಲ. ಇದು ಯಾವಾಗಲೂ ಹಸಿರಾಗಿ ಚೈತನ್ಯದಿಂದ ಕೂಡಿರುತ್ತದೆ. ಅದೇ ರೀತಿ ಈ ಗಿಡವನ್ನ ಯಾರು ಸರಿಯಾದ ರೀತಿಯಲ್ಲಿ ಬಳಸುತ್ತಾರೋ ಅವರ ಆರೋಗ್ಯ ಮತ್ತು ಯೌವನ ಕೂಡ ಚಿರಕಾಲ ಉಳಿಯುತ್ತದೆ ಎಂಬುದು ಆ ಆಯುರ್ವೇದದ ಸಾರ. ನಮ್ಮಲ್ಲಿ ಒಂದು ದೊಡ್ಡ ನಂಬಿಕೆ ಇದೆ. ಮನೆಯಲ್ಲಿ ಮುಳ್ಳಿನ ಗಿಡಗಳನ್ನ ಬೆಳೆಸಬಾರ್ದು, ಅದು ನಕಾರಾತ್ಮಕತೆಯನ್ನ ತರುತ್ತದೆ. ಇದು ಗಿಡಗಳಿಗೆ ಸತ್ಯವಿರಬಹುದು, ಆದರೆ ಅಲೋವೆರಾ ವಿಷಯದಲ್ಲಿ ಇದು ಸಂಪೂರ್ಣ ತಪ್ಪು. ಶಾಸ್ತ್ರಗಳ ಪ್ರಕಾರ ಅಲೋವೆರಾ ಗಿಡದ ಮುಳ್ಳುಗಳು ನಕಾರಾತ್ಮಕತೆಯನ್ನು ನೀಡುವ ಮುಳ್ಳುಗಳಲ್ಲ, ಬದಲಾಗಿ ನಿಮ್ಮ ಮನೆಯನ್ನ ದುಷ್ಟ ಶಕ್ತಿಗಳಿಂದ ಕಾಯುವ ದಿವ್ಯ ಶೂಲಗಳು. ಈ ಗಿಡದ ಪ್ರತಿ ಎಲೆಯಲ್ಲಿ ಮುಕ್ಕೋಟಿ ದೇವತೆಗಳ ಅಂಶವಿರುತ್ತದೆ ಎಂದು ಹಿರಿಯರು ಹೇಳ್ತಾರೆ. ಅದಕ್ಕಾಗಿಯೇ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಇದು ಸಾಯುವುದಿಲ್ಲ. ನಮ್ಮ ಸಮಾಜದಲ್ಲಿ ನರದೃಷ್ಟಿ ಎಂಬುದು ಅತ್ಯಂತ ಭೀಕರವಾದುದು. ನರದೃಷ್ಟಿಗೆ ಕಪ್ಪು ಕಲ್ಲು ಕೂಡ ಸೀಳುತ್ತದೆ ಎಂಬ ಮಾತಿದೆ. ನಿಮ್ಮ ಏಳಿಗೆಯನ್ನ ಕಂಡು ಅಸೂಯೆ ಪಡುವವರ ಕಣ್ಣುಗಳು ನಿಮ್ಮ ಮನೆಯ ಮೇಲೆ ಬಿದ್ದಾಗ ಮನೆಯಲ್ಲಿ ಸುಮ್ಮನೆ ಜಗಳ, ಅನಾರೋಗ್ಯ ಅಥವಾ ಆರ್ಥಿಕ ನಷ್ಟ ಸಂಭವಿಸಬಹುದು. ಮನೆಯ ಮುಖ್ಯ ದ್ವಾರದ ಮುಂದೆ ಅಥವಾ ಬಾಲ್ಕನಿಯಲ್ಲಿ ಅಲೋವೆರಾ ಗಿಡವಿದ್ರೆ ಅಸೂಯೆಯಿಂದ ನೋಡುವವರ ದೃಷ್ಟಿಯನ್ನ ಇದು ತನ್ನತ್ತ ಸೆಳೆದುಕೊಂಡು ಆ ನಕಾರಾತ್ಮಕ ವೈಬ್ರೇಷನ್ಗಳನ್ನು ನಿರ್ವೀರ್ಯಗೊಳಿಸುತ್ತದೆ. ನಿಮ್ಮ ಮನೆಗೆ ಬೇರೆಯವರ ದೃಷ್ಟಿ ತಾಕದಂತೆ ತಡೆಯಲು ಒಂದು ದೊಡ್ಡ ಅಲೋವೆರಾ ಗಿಡವನ್ನ ಬುಡದ ಸಮೇತ ಕಿತ್ತು ಅದಕ್ಕೆ ಕೆಂಪು ದಾರ ಕಟ್ಟಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ತಲೆ ಕೆಳಗಾಗಿ ನೇತು ಹಾಕಿ. ಅದು ಗಾಳಿಯಲ್ಲಿರುವ ತೇವಾಂಶವನ್ನ ಹೀರಿ ಬದುಕುತ್ತದೆ. ಅದು ಎಷ್ಟು ದಿನ ಹಸಿರಾಗಿರುತ್ತದೆಯೋ ಅಷ್ಟು ದಿನ ನಿಮ್ಮ ಮನೆಗೆ ಯಾವುದೇ ಕೆಟ್ಟ ಶಕ್ತಿ ಪ್ರವೇಶಿಸಲು ಸಾಧ್ಯವಿಲ್ಲ. ಇದು ಕೇವಲ ಗಾಳಿಯನ್ನ ಶುದ್ಧೀಕರಿಸುವುದಿಲ್ಲ, ಮನೆಯಲ್ಲಿರುವ ಒತ್ತಡ ಮತ್ತು ಭಯದ ವಾತಾವರಣವನ್ನ ದೂರ ಮಾಡಿ ಧನಾತ್ಮಕ ಶಕ್ತಿಯನ್ನ ಹರಿಸುತ್ತದೆ. ಮಹಾಲಕ್ಷ್ಮಿಗೆ ಸ್ವಚ್ಛತೆ ಮತ್ತು ಹಸಿರೆಂದರೆ ಬಹಳ ಪ್ರೀತಿ. ಯಾವ ಮನೆಯಲ್ಲಿ ಅಲೋವೆರಾ ಗಿಡವು ಹಸಿರಾಗಿ ನಳನಳಿಸುತ್ತಿರುತ್ತದೆಯೋ ಅಲ್ಲಿ ಲಕ್ಷ್ಮಿಯ ಸಂಚಾರವಿರುತ್ತದೆ. ಸಂಪಾದಿಸಿದ ಹಣ ನೀರಿನಂತೆ ಖರ್ಚಾಗುತ್ತಿದ್ರೆ ಅಲೋವೆರಾ ಗಿಡವನ್ನ ಮನೆಯ ಮುಂದೆ ಬೆಳೆಸಿ. ಇದರಿಂದ ನಿಮ್ಮ ಉಳಿತಾಯ
ಮನೋಭಾವ ಹೆಚ್ಚುತ್ತದೆ ಮತ್ತು ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಆಲೋವೆರಾ ಗಿಡವು ಹಸಿರಾಗಿದ್ದರೆ ಮನೆಯಲ್ಲಿ ಹಣದ ಹರಿವು ಸುಗಮವಾಗಿರುತ್ತದೆ. ಇದನ್ನು ಕುಬೇರ ಮೂಲೆ ಅಥವಾ ಉತ್ತರ ದಿಕ್ಕಿನಲ್ಲಿಡುವುದು ಐಶ್ವರ್ಯ ವೃದ್ಧಿಗೆ ಸಹಕಾರಿ. ಗಿಡವು ಒಣಗದಂತೆ ನೋಡಿಕೊಳ್ಳಿ. ಗಿಡ ಒಣಗುತ್ತಿದೆ ಅಂದರೆ ಮನೆಯಲ್ಲಿ ವಾಸ್ತುದೋಷ ಅಥವಾ ನಕಾರಾತ್ಮಕತೆ ಹೆಚ್ಚಿದೆ ಎಂದರ್ಥ. ತಕ್ಷಣ ಅದನ್ನು ಬದಲಿಸಿ ಹೊಸ ಗಿಡವನ್ನು ಬೆಳೆಸಿ. ಇಂದಿನ ಒತ್ತಡದ ಜೀವನದಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ದಂಪತಿಗಳ ನಡುವೆ ಜಗಳವಾಗುವುದು ಸಹಜ. ಆಲೋವೆರಾ ಗಿಡವು ಶಾಂತ ಗುಣವನ್ನು ಹೊಂದಿದೆ. ಇದು ತನ್ನ ಸುತ್ತಲಿನ ಪರಿಸರವನ್ನು ತಂಪಾಗಿಸುವ ಶಕ್ತಿ ಹೊಂದಿದೆ. ಇದರಿಂದ ಮನೆಯ ಸದಸ್ಯರಲ್ಲಿ ಸಿಟ್ಟು, ಕಿರಿಕಿರಿ ಕಡಿಮೆಯಾಗಿ ಪರಸ್ಪರ ಪ್ರೀತಿ ಮತ್ತು ಅನುರಾಗ ಹೆಚ್ಚಾಗುತ್ತದೆ. ಆಲೋವೆರಾ ಗಿಡದಲ್ಲಿ ಸುಮಾರು 75 ಪೋಷಕಾಂಶಗಳು, 20 ಖನಿಜಗಳು, 12 ವಿಟಮಿನ್ಗಳು ಮತ್ತು 18 ಅಮೈನೋ ಆಮ್ಲಗಳಿಗೆ ಇದನ್ನು ಬಳಸುವಾಗ ಒಂದು ಮುಖ್ಯ ಎಚ್ಚರಿಕೆ ವಹಿಸಬೇಕು. ಎಲೆ ಕತ್ತರಿಸಿದಾಗ ಬರುವ ಹಳದಿ ಬಣ್ಣದ ಲೋಳೆಯನ್ನು ಯಾವುದೇ ಕಾರಣಕ್ಕೂ ಸೇವಿಸಬೇಡಿ ಅಥವಾ ಚರ್ಮಕ್ಕೆ ಹಚ್ಚಬೇಡಿ. ಇದು ವಿಷಕಾರಿಯಾಗಿದ್ದು ಅಲರ್ಜಿ ಅಥವಾ ಹೊಟ್ಟೆ ನೋವು ಉಂಟಾಗಬಹುದು. ಎಲೆ ಕತ್ತರಿಸಿದ ನಂತರ ಅದನ್ನು 15 ನಿಮಿಷಗಳ ಹಾಗೆ ಬಿಟ್ಟು ಆ ಹಳದಿ ಬಣ್ಣದ ಲೋಳೆ ಪೂರ್ತಿಯಾಗಿ ಬಸಿದು ಹೋದ ನಂತರ ಶುದ್ಧವಾದ ಬಿಳಿ ಜೆಲ್ಲನ್ನು ಮಾತ್ರ ಬಳಸಬೇಕು. ಗರ್ಭಿಣಿ ಸ್ತ್ರೀಯರು ಮತ್ತು ಹಾಲುಣಿಸುವ ತಾಯಂದಿರು ವೈದ್ಯರ ಸಲಹೆ ಇಲ್ಲದೆ ಆಲೋವೆರಾ ರಸವನ್ನು ಕುಡಿಯಬಾರದು. 12 ವರ್ಷದ ಒಳಗಿನ ಮಕ್ಕಳಿಗೆ ಇದರ ಆಂತರಿಕ ಸೇವನೆ ಬೇಡ. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಚಮಚ ಆಲೋವೆರಾ ಜೆಲ್ಲನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಹಾಕಿ ಕುಡಿದರೆ ಗ್ಯಾಸ್, ಅಸಿಡಿಟಿ ಮತ್ತು ಮಲಬದ್ಧತೆ ಮಾಯವಾಗುತ್ತದೆ. ಇಂದಿನ ಕಲಬೆರಕೆ ಆಹಾರದ ಯುಗದಲ್ಲಿ ಲಿವರ್ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತಿದೆ. ಪ್ರತಿದಿನ 20 ml ಆಲೋವೆರಾ ರಸಕ್ಕೆ ಸ್ವಲ್ಪ ಶುಂಠಿ ರಸ ಸೇರಿಸಿ ಕುಡಿದರೆ ಲಿವರ್ ಶುದ್ಧಿಯಾಗುತ್ತದೆ. ವೈದ್ಯರ ಸಲಹೆಯಂತೆ ಇದನ್ನು ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ಬರುತ್ತದೆ. ವಯಸ್ಸಾದಂತೆ ಕಾಡುವ ಕೀಲು ನೋವು ಮತ್ತು ಮೊಣಕಾಲು ನೋವಿಗೆ ಆಲೋವೆರಾ ಜೆಲ್ಲನ್ನು ಲಘುವಾಗಿ ಬಿಸಿ ಮಾಡಿ ನೋವಿರುವ ಜಾಗಕ್ಕೆ ಹಚ್ಚಿ ಬಟ್ಟೆ ಕಟ್ಟಿದರೆ ಅಲ್ಲಿನ ಊತ ಮತ್ತು ನೋವು ಕಡಿಮೆಯಾಗುತ್ತದೆ. ಪಿತ್ತ ದೋಷದಿಂದ ಬಳಲುವವರು, ಅಂದರೆ ಅತಿಯಾದ ಉಷ್ಣತೆ ಇರುವವರು ಆಲೋವೆರಾ ಜೆಲ್ನ ಮೊಸರಿನೊಂದಿಗೆ ಬೆರೆಸಿ ಸೇವಿಸಿದರೆ ದೇಹ ತಂಪಾಗುತ್ತದೆ. ಇದು ನೈಸರ್ಗಿಕ ಮಾಯಿಶ್ಚರೈಸರ್. ಮುಖದ ಮೇಲಿನ ಕಲೆಗಳು, ಮೊಡವೆ ಮತ್ತು ಬಿಸಿಲಿನಿಂದಾದ ಟ್ಯಾನ್ ನಿವಾರಿಸಲು ರಾಮಬಾಣ. ಆಲೋವೆರಾ ಜೆಲ್ 1 ಚಿಟಿಕೆ ಅರಿಶಿನ ಮತ್ತು 1 ಚಮಚ ಜೇನುತುಪ್ಪ ಬೆರೆಸಿ ಮುಖಕ್ಕೆ ಹಚ್ಚಿಕೊಳ್ಳಿ. ಇದು ಚರ್ಮದ ಸುಕ್ಕುಗಳನ್ನು ತಡೆದು ಮುಖಕ್ಕೆ ನೈಸರ್ಗಿಕ ಹೊಳಪು ನೀಡುತ್ತದೆ. ಹೊಟ್ಟು ನಿವಾರಿಸಲು ಮತ್ತು ಕೂದಲು ದಟ್ಟವಾಗಿ ಬೆಳೆಯಲು ಆಲೋವೆರಾ ಜೆಲ್ನಿಂದ ಮಸಾಜ್ ಮಾಡುವುದು ಮತ್ತು ಕೂದಲು ಉದುರುವಿಕೆ ಮತ್ತು ಹೊಟ್ಟಿನ ಸಮಸ್ಯೆಗೆ ಆಲೋವೆರಾ ಜೆಲ್ ಮತ್ತು ತೆಂಗಿನೆಣ್ಣೆಯನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಕೂದಲಿನ ಬುಡಕ್ಕೆ ಹಚ್ಚಿ ಮಸಾಜ್ ಮಾಡಿ. ಇದು ಕೂದಲನ್ನು ಮೃದುವಾಗಿಸುವುದಲ್ಲದೆ ನೈಸರ್ಗಿಕ ಕಪ್ಪನ್ನು ಕಾಪಾಡುತ್ತದೆ. ಕಣ್ಣಿನ ಕೆಳಗೆ ಕಪ್ಪು ಕಲೆಗಳಿದ್ರೆ, ಅಂದರೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ತಾಜಾ ಆಲೋವೆರಾ ಜೆಲ್ಲನ್ನು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಕಣ್ಣಿನ ಕೆಳಗಡೆ ಹಚ್ಚಿಕೊಳ್ಳಿ. 15 ದಿನಗಳಲ್ಲಿ ಬದಲಾವಣೆ ಕಾಣುತ್ತೀರಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಲೋವೆರಾ ಗಿಡವನ್ನು ಬೆಳೆಸುವುದರಿಂದ ಶನಿದೋಷ, ರಾಹು ಮತ್ತು ಕೇತು ದೋಷಗಳ ತೀವ್ರತೆ ಕಡಿಮೆಯಾಗುತ್ತದೆ. ಶನಿದೇವರ ಅನುಗ್ರಹ ಪಡೆಯಲು ಮತ್ತು ಸಾಡೆ ಸಾತಿದ್ರೆ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಆಲೋವೆರಾ ಗಿಡವನ್ನು ಬೆಳೆಸಿ. ಶನಿಯ ಪ್ರಭಾವವನ್ನು ಕಡಿಮೆಯಾಗಿಸಲು ಮತ್ತು ರಾಹುವಿನ ಕ್ರೂರ ದೃಷ್ಟಿಯನ್ನು ಹೀರಿಕೊಳ್ಳಲು ಇದರ ಮುಳ್ಳುಗಳು ಸಹಾಯ ಮಾಡುತ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಹಿತ್ತಲಲ್ಲೇ ಇರುವ ಈ ಮಹಾ ಔಷಧಿಯ ಶಕ್ತಿ ಎಂಥದ್ದು ಎಂದು. ಪ್ರಕೃತಿಯೇ ದೇವರು ಎಂಬ ಮಾತಿಗೆ ಲೋಳೆ ರಸ ಗಿಡವು ಒಂದು ಜೀವಂತ ಸಾಕ್ಷಿ. ವಿಜ್ಞಾನವೇ ಇರಲಿ ಅಥವಾ ಆಧ್ಯಾತ್ಮಿಕತೆಯೇ ಇರಲಿ, ಈ ಗಿಡದ ಮಹತ್ವ ಅಜರಾಮರ. ನಿಮ್ಮ ಮನೆಯಲ್ಲಿ ಇಂದು ಒಂದು ಸಣ್ಣ ಆಲೋವೆರಾ ಗಿಡವನ್ನು ನೆಡುವ ಮೂಲಕ ಆರೋಗ್ಯ ಮತ್ತು ಸಮೃದ್ಧಿಯತ್ತ ಹೆಜ್ಜೆ ಇಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಇದನ್ನು ಕೇವಲ ನಿಮ್ಮಲ್ಲಿಯೇ ಇಟ್ಟುಕೊಳ್ಳಬೇಡಿ. ಸಮಾಜದಲ್ಲಿ ಅನೇಕರು ಆರೋಗ್ಯ ಮತ್ತು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ಈ ವಿಡಿಯೋ ಹಂಚಿಕೊಳ್ಳುವ ಮೂಲಕ ಸಹಾಯ ಮಾಡಿ. ಇಂತಹ ಅಮೂಲ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಬೆಲ್ಲೈಕಾನನ್ನು ಒತ್ತಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಕೃತಿಯನ್ನು ನಾವು ಉಳಿಸಿದರೆ ಪ್ರಕೃತಿ ನಮ್ಮನ್ನು ಉಳಿಸುತ್ತದೆ. ಸ್ಕೂಲ್ ಗೇಟ್ ಹತ್ರ ಉಪ್ಪು ಖಾರ ಹಚ್ಚಿರ ನೆಲ್ಲಿಕಾಯಿ ತಿಂದಿರೋ ನೆನಪಿದೆಯಾ? ಅದನ್ನು ತಿಂದ ಮೇಲೆ ಒಂದು ಗುಡುಕು ನೀರು ಕುಡಿದಾಗ ನಾಲಿಗೆಯ ಮೇಲೆ ಆಗ್ತಿದ್ದ ಆ ಸಿಹಿ ಅನುಭವ ಯಾರು ತಾನೇ ಮರೆಯೋಕೆ ಸಾಧ್ಯ? ಆದರೆ ಕೇವಲ 10-15 ರೂಪಾಯಿಗೆ ಸಿಗುವ ಚಿಕ್ಕ ಹಣ್ಣು ನಿಜಕ್ಕೂ ನಮ್ಮ ದೇಹದಲ್ಲಿ ದೊಡ್ಡ ಬದಲಾವಣೆ ತರಬಹುದಾ? ಕೆಲವರು ಇದೊಂದು ಅದ್ಭುತವಾದ ಸೂಪರ್ ಫುಡ್ ಅಂತ ಹೇಳ್ತಾರೆ. ಇನ್ನು ಕೆಲವರು ಇದೆಲ್ಲ ಸುಮ್ಮನೆ ಹೈಪ್, ಇದರಲ್ಲಿ ಅಂಥದ್ದೇನೂ ಇಲ್ಲ ಅಂತಾರೆ. ಹಾಗಿದ್ರೆ ಸತ್ಯ ಏನು? ಮುಂದಿನ 30 ದಿನ ನೀವು ಪ್ರತಿದಿನ ಒಂದೇ ಒಂದು ನೆಲ್ಲಿಕಾಯಿ ತಿಂದರೆ ಏನಾಗುತ್ತೆ? ನಿಮ್ಮ ಬಾಯಿಂದ ಹಿಡಿದು ನಿಮ್ಮ ಲಿವರ್, ಹೊಟ್ಟೆ, ಚರ್ಮ, ಶುಗರ್ ಲೆವೆಲ್ ಮತ್ತು ನಿಮ್ಮ ಹಾರ್ಟ್ನ ಒಳಗೆ ಏನೇನು ಬದಲಾವಣೆಗಳಾಗ್ತವೆ?
ನಿಜವಾಗಿಯೂ ಇದು ಎಲ್ಲರಿಗೂ ಒಳ್ಳೆಯದಾ ಅಥವಾ ಕೆಲವರಿಗೆ ಇದು ಡೇಂಜರ್ ಆಗಬಹುದಾ? ಇವತ್ತಿನ ಈ ಎಪಿಸೋಡ್ನಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲದೆ ಸಂಪೂರ್ಣವಾಗಿ ಮೆಡಿಕಲ್ ಸೈನ್ಸ್ ಮತ್ತು ಎವಿಡೆನ್ಸ್ ಆಧಾರದ ಮೇಲೆ ಈ ನೆಲ್ಲಿಕಾಯಿಯ ಕಥೆಯನ್ನು ಬಿಡಿಸಿ ಹೇಳ್ತೀವಿ. ಅಮೃತ ಫಲ ನೆಲ್ಲಿಕಾಯಿ. ಸ್ನೇಹಿತರೆ, ನೆಲ್ಲಿಕಾಯಿ ಇಂಗ್ಲಿಷ್ನಲ್ಲಿ ಇದನ್ನು ಇಂಡಿಯನ್ ಗೂಸ್ಬೆರಿ ಅಂತ, ಆದರೆ ಇಡೀ ಪ್ರಪಂಚದಲ್ಲಿ ಇದು ಆಮ್ಲ ಅಂತಲೇ ಫೇಮಸ್. ಇದರ ವೈಜ್ಞಾನಿಕ ಹೆಸರು ಫಿಲಾಂಥಸ್ ಅಂಬಲಿಕಾ. ನೋಡೋಕೆ ತಿಳಿ ಹಸಿರು ಬಣ್ಣದ ಈ ಚಿಕ್ಕ ಹಣ್ಣು ಮೂಲತಃ ನಮ್ಮ ಭಾರತ ಮತ್ತು ಆಗ್ನೇಯ ಏಷ್ಯಾಕ್ಕೆ ಸೇರಿದ್ದು. ಸಾವಿರಾರು ವರ್ಷಗಳಿಂದ ಆಯುರ್ವೇದದಲ್ಲಿ ಇದನ್ನು ಅಮೃತ ಫಲ ಅಥವಾ ರಸಾಯನ ಅಂತ ಕರೀತಾರೆ. ಅಂದರೆ ದೇಹಕ್ಕೆ ಬೇಕಾದ ಮೂಲ ರಸ ಅಥವಾ ಪೋಷಕಾಂಶವನ್ನು ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ತಲುಪಿಸಿ ದೇಹವನ್ನು ಯೌವನವಾಗಿಡುವ ವಸ್ತು. ಇಲ್ಲಿ ನೆಲ್ಲಿಕಾಯಿಯನ್ನ ಬಾಯಲ್ಲಿಟ್ಟು ಮೊದಲ ಬೈಟ್ ಕಚ್ಚಿದ ತಕ್ಷಣ ನಿಮಗೆ ಆ ಬಾರಿ ಹುಳಿ ಮತ್ತು ಒಗರು ರುಚಿ ತಾಗುತ್ತೆ. ಇದಕ್ಕೆ ಕಾರಣ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಮತ್ತು ಟ್ಯಾನ್ಥಿನ್ಸ್ ಅನ್ನೋ ಅಂಶಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತುಂಬಿರುತ್ತವೆ. ಈ ಹುಳಿ ರುಚಿ ನಿಮ್ಮ ನಾಲಿಗೆಗೆ ತಾಗಿದ ತಕ್ಷಣ ನಿಮ್ಮ ಬ್ರೈನ್ಗೆ ಒಂದು ಸಿಗ್ನಲ್ ಹೋಗುತ್ತದೆ. ಕೂಡಲೇ ನಿಮ್ಮ ಬಾಯಲ್ಲಿ ಜೊಲ್ಲು ರಸ ಅಂದರೆ ಸಲೈವ ಉತ್ಪತ್ತಿಯಾಗೋಕೆ ಶುರುವಾಗುತ್ತದೆ. ನಾವು ತಿಂದ ಆಹಾರದ ಜೀರ್ಣಕ್ರಿಯೆ ಅಂದರೆ ಡೈಜೆಷನ್ ಶುರುವಾಗೋದು ನಮ್ಮ ಹೊಟ್ಟೆಯಲ್ಲಿ ಅಲ್ಲ, ಅದು ಶುರುವಾಗೋದೇ ನಮ್ಮ ಬಾಯಿಂದ. ಬಾಯಲ್ಲಿ ಉತ್ಪತ್ತಿಯಾಗುವ ಆ ಜೊಲ್ಲು ರಸದಲ್ಲಿ ಜೀರ್ಣಕ್ರಿಯೆಗೆ ಬೇಕಾದ ಅತ್ಯಮೂಲ್ಯವಾದ ಎಂಜೈಮ್ಗಳು ಇರ್ತವೆ. ನೆಲ್ಲಿಕಾಯಿ ತಿಂದ ತಕ್ಷಣ ಈ ಎಂಜೈಮ್ಗಳ ಉತ್ಪಾದನೆ ಬೂಸ್ಟ್ ಆಗುತ್ತದೆ. ಈಗ ಅತಿ ಮುಖ್ಯವಾದ ಘಟ್ಟಕ್ಕೆ ಬರೋಣ. ದಿನಕ್ಕೊಂದು ನೆಲ್ಲಿಕಾಯಿ ತಿಂದರೆ ನಿಮ್ಮ ದೇಹದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗ್ತವೆ? ಮೊದಲ 7 ದಿನಗಳಲ್ಲಿ ಏನಾಗುತ್ತದೆ? ಬಹಳಷ್ಟು ಜನ ಅಂದ್ಕೊಂಡಿರೋ ಒಂದು ದೊಡ್ಡ ತಪ್ಪು ಕಲ್ಪನೆ ಏನಂದ್ರೆ ನೆಲ್ಲಿಕಾಯಿ ತುಂಬಾ ಹುಳಿಯಾಗಿರೋದ್ರಿಂದ ಇದನ್ನ ತಿಂದರೆ ಆಸಿಡಿಟಿ ಆಗುತ್ತದೆ ಅಂತ. ಆದರೆ ವಿಜ್ಞಾನ ಹೇಳೋದೇ ಬೇರೆ. ನೆಲ್ಲಿಕಾಯಿ ಹೊರಗಡೆ ಹುಳಿಯಾಗಿದ್ರೂ ಅದು ಹೊಟ್ಟೆಯೊಳಗೆ ಹೋಗಿ ಜೀರ್ಣ ಆದಮೇಲೆ ಅದು ಆಲ್ಕಲೈನ್ ಆಗಿ ಬದಲಾಗುತ್ತದೆ. ಅಂದರೆ ಹೊಟ್ಟೆಯಲ್ಲಿರುವ ಆಸಿಡ್ ಅಂಶವನ್ನು ಇದು ಬ್ಯಾಲೆನ್ಸ್ ಮಾಡುತ್ತದೆ. ನಮ್ಮ ಹೊಟ್ಟೆಯ ಒಳಗಡೆ ಅಂದರೆ ಮ್ಯೂಕೋಸ್ ಲೈನಿಂಗ್ ಅಂತ ಪ್ರೊಟೆಕ್ಟ್ ಮಾಡುತ್ತದೆ. ಇದರಲ್ಲಿರುವ ಸ್ಪೆಷಲ್ ಆಂಟಿ ಆಕ್ಸಿಡೆಂಟ್ಗಳು ಅಲ್ಸರ್ ಮತ್ತು ಗ್ಯಾಸ್ಟ್ರಿಕ್ನಂತಹ ಹುಣ್ಣು ಉಂಟಾಗುವ ಅಪಾಯ ಕಡಿಮೆ ಮಾಡ್ತವೆ. ಇದರ ಜೊತೆಗೆ ನಮ್ಮ ಹೊಟ್ಟೆಯಲ್ಲಿ ಲಕ್ಷಾಂತರ ಗುಡ್ ಬ್ಯಾಕ್ಟೀರಿಯಾಗಳು ಇರ್ತವೆ. ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಆಗಬೇಕು ಅಂದರೆ ಈ ಬ್ಯಾಕ್ಟೀರಿಯಾಗಳು ಆಕ್ಟಿವ್ ಆಗಿರಬೇಕು. ನೆಲ್ಲಿಕಾಯಲ್ಲಿರುವ ಫೈಬರ್ ಅಂಶ ಈ ಗುಡ್ ಬ್ಯಾಕ್ಟೀರಿಯಾಗಳಿಗೆ ಒಳ್ಳೆಯ ಆಹಾರವಾಗಿ ಕೆಲಸ ಮಾಡುತ್ತದೆ. ಇದರಿಂದ ಗ್ಯಾಸ್ಟ್ರಿಕ್ ಮತ್ತು ಮಲಬದ್ಧತೆ ಸಮಸ್ಯೆಗಳು ಕಡಿಮೆ ಆಗೋಕೆ ಶುರುವಾಗುತ್ತವೆ. ಇನ್ನು 1 ತಿಂಗಳ ನಂತರ ಏನಾಗುತ್ತೆ ಅಂತ ನೋಡೋದಾದ್ರೆ ಅತಿ ದೊಡ್ಡ ಬದಲಾವಣೆ ಕಾಣೋದು ನಿಮ್ಮ ಇಮ್ಯುನಿಟಿಯಲ್ಲಿ. ಸಾಮಾನ್ಯವಾಗಿ ವಿಟಮಿನ್ ಸಿ ಅಂದ ತಕ್ಷಣ ನಮಗೆ ನಿಂಬೆಹಣ್ಣು ಅಥವಾ ಕಿತ್ತಳೆ ಹಣ್ಣು ನೆನಪಾಗುತ್ತದೆ ಅಲ್ವಾ? ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಸುಮಾರು 20 ಕಿತ್ತಳೆ ಹಣ್ಣುಗಳಲ್ಲಿ ಇರುವಷ್ಟು ವಿಟಮಿನ್ ಸಿ ಕೇವಲ ಒಂದೇ ಒಂದು ನೆಲ್ಲಿಕಾಯಿಯಲ್ಲಿ ಇರುತ್ತೆ. ಹಾಗಂತ ನೆಲ್ಲಿಕಾಯಿ ತಿಂದರೆ ಒಂದೇ ವಾರದಲ್ಲಿ ನಿಮ್ಮ ಇಮ್ಯುನಿಟಿ ರಾತ್ರೋರಾತ್ರಿ ಹೆಚ್ಚಾಗೋದಿಲ್ಲ. ಆದರೆ 30 ದಿನಗಳ ಕಾಲ ಸತತವಾಗಿ ಇದನ್ನು ತಿಂದಾಗ ನಿಮ್ಮ ದೇಹದಲ್ಲಿರುವ ಬಿಳಿ ರಕ್ತ ಕಣಗಳು ಅಂದರೆ ವೈಟ್ ಬ್ಲಡ್ ಸೆಲ್ಸ್ ಅತಿ ಹೆಚ್ಚು ಆಕ್ಟಿವ್ ಆಗ್ತವೆ. ಇವು ವೈರಸ್ ಮತ್ತು ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುವ ನಮ್ಮ ದೇಹದ ಸೈನಿಕರು. ಹಾಗಾಗಿ ಸಣ್ಣ ಪುಟ್ಟ ಶೀತ ಕೆಮ್ಮು ಹಾಗೂ ವಾತಾವರಣ ಬದಲಾದಾಗ ಬರುವ ಜ್ವರ ಇದರಿಂದ ಕಮ್ಮಿಯಾಗುತ್ತದೆ. ಇನ್ನು ಸ್ಕಿನ್ ಮತ್ತು ಹೇರ್ ವಿಚಾರಕ್ಕೆ ಬರೋಣ. ಇತ್ತೀಚಿನ ದಿನಗಳಲ್ಲಿ ಜನ ಸಾವಿರಾರು ರೂಪಾಯಿ ಕೊಟ್ಟು ಕೊಲಾಜನ್ ಪೌಡರ್ಗಳನ್ನು ಖರೀದಿಸುತ್ತಾರೆ. ಕೊಲಾಜನ್ ಅಂದರೆ ನಿಮ್ಮ ಚರ್ಮ ಸುಕ್ಕಾಗದಂತೆ ಟೈಟ್ ಆಗಿ ಇಡಲು ಬೇಕಾದ ಒಂದು ಮುಖ್ಯವಾದ ಪ್ರೋಟೀನ್. ನಿಮ್ಮ ದೇಹ ನ್ಯಾಚುರಲ್ ಆಗಿ ಕೊಲಾಜನ್ ಉತ್ಪಾದನೆ ಮಾಡಬೇಕು ಅಂದರೆ ಅದಕ್ಕೆ ವಿಟಮಿನ್ ಸಿ ಅತ್ಯಗತ್ಯ. ನೆಲ್ಲಿಕಾಯಲ್ಲಿರುವ ಹೈ ಲೆವೆಲ್ ವಿಟಮಿನ್ ಸಿ ನಿಮ್ಮ ದೇಹದ ಕೊಲಾಜನ್ ಫ್ಯಾಕ್ಟರ್ಗೆ ಬೂಸ್ಟ್ ಕೊಡುತ್ತದೆ. 30 ದಿನಗಳ ನಂತರ ಮುಖದಲ್ಲಿ ಒಂದು ನ್ಯಾಚುರಲ್ ಗ್ಲೋ ಬರುವುದಕ್ಕೆ ಮತ್ತು ಕೂದಲು ಉರುವುದು ಕಂಟ್ರೋಲ್ ಆಗುವುದಕ್ಕೆ ಸಹಾಯ ಮಾಡುತ್ತದೆ. ಮುಂದೆ ಹಾರ್ಟ್ ಮತ್ತು ಬ್ಲಡ್ ಶುಗರ್ ಬಗ್ಗೆ ನೋಡೋಣ. ಅದಕ್ಕೂ ಮುನ್ನ ಒಂದು ಸಣ್ಣ ರಿಕ್ವೆಸ್ಟ್. ನಾವು ನಿರಂತರವಾಗಿ ಎಂಥದ್ದೇ ಡೆಪ್ತ್ ಆಗಿ ರಿಸರ್ಚ್ ಬೇಸ್ಡ್ನ ಕಂಟೆಂಟ್ ಕೊಡ್ತಾ ಇರಬೇಕು ಅಂದರೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ದಯವಿಟ್ಟು ಕೆಳಗಡೆ ಕಾಣ್ತಿರೋ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಮೆಂಬರ್ ಆಗುವ ಮೂಲಕ ನಮ್ಮ ಪ್ರಯತ್ನಕ್ಕೆ ಬೆಂಬಲ ನೀಡಿ. ಈಗ ವಿಡಿಯೋಗೆ ವಾಪಸ್ ಬರೋಣ. ಇದೆಲ್ಲದರ ಜೊತೆಗೆ ನಿಮ್ಮ ದೇಹದ ಅತ್ಯಂತ ಪ್ರಮುಖ ಅಂಗಗಳಾದ ಹಾರ್ಟ್ ಮತ್ತು ಲಿವರ್ಗೂ ಕೂಡ ನೆಲ್ಲಿಕಾಯಿ ಒಳ್ಳೆಯದು. ಮೊದಲನೆಯದಾಗಿ ಬ್ಲಡ್ ಶುಗರ್. ನೆಲ್ಲಿಕಾಯಿ ಕ್ರೋಮಿಯಂ ಅನ್ನೋ ಒಂದು ಮಿನರಲ್ ಇದೆ. ಇದು ನಿಮ್ಮ ದೇಹದ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಹೆಚ್ಚು ಮಾಡುತ್ತದೆ. ಅಂದರೆ ನಿಮ್ಮ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ದೇಹದ ಜೀವಕೋಶಗಳು ಸರಿಯಾಗಿ ಬಳಸಿಕೊಳ್ಳುವಂತೆ ಮಾಡುತ್ತೆ. ಇದರಿಂದ ಬ್ಲಡ್ ಶುಗರ್ ಲೆವೆಲ್ ಹಠಾತ್ ಆಗಿ ಏರಿಕೆಯಾಗುವುದು ತಪ್ಪುತ್ತದೆ. ಆದರೆ ಇಲ್ಲೊಂದು ಕ್ಲಾರಿಟಿ ಇರಲಿ, ನೆಲ್ಲಿಕಾಯಿ ಶುಗರ್ ಕಾಯಿಲೆಗೆ ಔಷಧಿಯಲ್ಲ. ನೀವು ತಗೊಳ್ಳೋ ಮಾತ್ರೆಗಳನ್ನು ಬಿಟ್ಟು ಬರೀ ನೆಲ್ಲಿಕಾಯಿ ತಿಂದರೆ ಶುಗರ್ ವಾಸಿಯಾಗುತ್ತದೆ ಅನ್ನೋದು ಶುದ್ಧ ಸುಳ್ಳು. ಇದೊಂದು ಅತ್ಯುತ್ತಮವಾದ ಸಪೋರ್ಟ್
ಸಪೋರ್ಟಿಂಗ್ ಫುಡ್ ಮಾತ್ರ. ಇನ್ನು ಹಾರ್ಟ್ ವಿಚಾರ, ನಮ್ಮ ರಕ್ತನಾಳಗಳ ಒಳಗೋಡೆಯನ್ನು ಎಂಡೋಥೀಲಿಯಂ ಅಂತ ಕರೀತಾರೆ. ನೆಲ್ಲಿಕಾಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಈ ರಕ್ತನಾಳಗಳು ಡ್ಯಾಮೇಜ್ ಆಗದಂತೆ ಕಾಪಾಡುತ್ತವೆ. ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ LDL ಅನ್ನು ಕಡಿಮೆ ಮಾಡುವಲ್ಲಿ ಇದರ ಪಾತ್ರ ದೊಡ್ಡದಿದೆ. ಅಂದರೆ ಕಬ್ಬಿಣವನ್ನು ಹಾಗೆ ಗಾಳಿಯಲ್ಲಿ ಬಿಟ್ಟರೆ ಅದು ಹೇಗೆ ತುಕ್ಕು ಹಿಡಿಯುತ್ತೋ ಅದೇ ರೀತಿ ವಯಸ್ಸಾದಂತೆ ನಮ್ಮ ದೇಹದ ಒಳಗಿನ ಅಂಗಗಳು ಕೂಡ ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ತುಕ್ಕು ಹಿಡಿಯೋಕೆ ಶುರುವಾಗ್ತವೆ. ಈ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಅಂದರೆ ಆ ತುಕ್ಕು ಹಿಡಿಯುವ ಪ್ರಕ್ರಿಯೆಯನ್ನು ತಡೆಯುವ ಶಕ್ತಿ ಈ ಚಿಕ್ಕ ನೆಲ್ಲಿಕಾಯಿಗಿದೆ. ಹಾಗಾಗಿಯೇ ಆಯುರ್ವೇದದಲ್ಲಿ ಇದನ್ನು ಅಮೃತ ಫಲ ಅಂತ ಕರೆದಿರೋದು. ಎಚ್ಚರಿಕೆ, ಎಲ್ಲರಿಗೂ ಒಳ್ಳೆಯದಲ್ಲ, ಯಾರು ನೆಲ್ಲಿಕಾಯಿ ತಿನ್ನಬಾರ್ದು. ಇಷ್ಟೆಲ್ಲ ಲಾಭಗಳು ಇದ್ದಾವೆ ಅಂದ ತಕ್ಷಣ ನಾಳೆಯಿಂದಲೇ ಕೆಜಿಗಟ್ಟಲೆ ನೆಲ್ಲಿಕಾಯಿ ತಿನ್ನೋಕೆ ಹೋಗಬೇಡಿ. ಯಾಕಂದರೆ ಎಲ್ಲರಿಗೂ ನೆಲ್ಲಿಕಾಯಿ ಒಳ್ಳೆಯದಲ್ಲ. ಕೆಲವರಿಗೆ ಇದು ದೊಡ್ಡ ಸಮಸ್ಯೆ ತಂದೊಡ್ಡುವ ಸಾಧ್ಯತೆ ಇದೆ. ಮೊದಲನೆಯದಾಗಿ ಕಿಡ್ನಿ ಸ್ಟೋನ್ ಸಮಸ್ಯೆ ಇರುವವರು ನೆಲ್ಲಿಕಾಯಿಯನ್ನು ಆಕ್ಸಿಲೇಟ್ಸ್ ಅನ್ನೋ ಅಂಶ ಇರುತ್ತದೆ. ನಿಮಗೆ ಈಗಾಗಲೇ ಕಿಡ್ನಿಯಲ್ಲಿ ಕಲ್ಲುಗಳಿದ್ರೆ ಅಥವಾ ಹಿಸ್ಟ್ರಿ ಇದ್ದರೆ ನೀವು ಅತಿಯಾಗಿ ನೆಲ್ಲಿಕಾಯಿ ತಿಂದರೆ ಅದು ಸ್ಟೋನ್ಸ್ ಗಾತ್ರವನ್ನು ಹೆಚ್ಚು ಮಾಡಬಹುದು. ಎರಡನೆಯದಾಗಿ ರಕ್ತ ತೆಳುವಾಗುವ ಔಷಧಿಗಳನ್ನು ತಗೊಳ್ಳುವವರು ಅಂದರೆ ಬ್ಲಡ್ ಥಿನ್ನೆಸ್ ಬಳಸುವವರು ನೆಲ್ಲಿಕಾಯಿಗೆ ನ್ಯಾಚುರಲ್ ಆಗಿ ರಕ್ತವನ್ನು ಹೆಪ್ಪುಗಟ್ಟದಂತೆ ತಡೆಯುವ ಶಕ್ತಿ ಇದೆ. ನೀವು ಮಾತ್ರೆನೂ ತಗೊಂಡು ಇದನ್ನು ತಿಂದರೆ ರಕ್ತ ಅತಿಯಾಗಿ ತೆಳುವಾಗುವ ರಿಸ್ಕ್ ಇರುತ್ತದೆ. ಮೂರನೆಯದಾಗಿ ಲೋ BP ಇರುವವರು ಹಾಗೂ ಶುಗರ್ಗೆ ಹೆವಿ ಡೋಸ್ ಮಾತ್ರೆ ತಗೊಳ್ಳುವವರು ಎಚ್ಚರಿಕೆಯಿಂದ ಇರಬೇಕು. ಇದು ಬ್ಲಡ್ ಶುಗರ್ ಲೆವೆಲ್ ಅನ್ನು ಇಳಿಸುವುದರಿಂದ ಔಷಧಿಯ ಜೊತೆ ಸೇರಿದರೆ ಶುಗರ್ ಲೆವೆಲ್ ತೀರಾ ಕಡಿಮೆಯಾಗಿ ಹೈಪೋಗ್ಲೈಸೀಮಿಯಾ ಸ್ಥಿತಿಗೆ ಹೋಗುವ ಅಪಾಯ ಇರುತ್ತದೆ. ಹಾಗಾಗಿ ಇಂಥ ಮೆಡಿಕಲ್ ಕಂಡೀಷನ್ ಇರುವವರು ಡಾಕ್ಟರ್ ಸಲಹೆ ಇಲ್ಲದೆ ಇದನ್ನು ಪ್ರತಿದಿನ ತಿನ್ನಬಾರದು. ತಿಂದರೆ ಹೀಗೆ ತಿನ್ನಿ. ಸರಿ, ಹಾಗಾದರೆ ಇದನ್ನು ಹೇಗೆ ತಿಂದರೆ ನಮಗೆ 100% ಲಾಭ ಸಿಗುತ್ತೆ? ನಂಬರ್ 1 ಬೆಸ್ಟ್ ಆಪ್ಷನ್ ಅಂದರೆ ಫ್ರೆಶ್ ಆಗಿರುವ ಹಸಿ ನೆಲ್ಲಿಕಾಯಿಯನ್ನು ಕಚ್ಚಿ ತಿನ್ನೋದು. ಇದರಲ್ಲಿ ವಿಟಮಿನ್ C 1% ಕೂಡ ಲಾಸ್ ಆಗಲ್ಲ. ನಂಬರ್ 2 ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರಿಗೆ 1 ಚಮಚ ತಾಜಾ ನೆಲ್ಲಿಕಾಯಿ ರಸ ಸೇರಿಸಿ ಕುಡಿಯುವುದು. ಇದು ಗಟ್ ಹೆಲ್ತ್ಗೆ ಅದ್ಭುತ. ನಂಬರ್ 3 ಸಕ್ಕರೆ ಬೆರೆಸದ ನೆಲ್ಲಿಕಾಯಿ ಪುಡಿ ಅಥವಾ ಆಯುರ್ವೇದದಲ್ಲಿ ಸಿಗುವ ತ್ರಿಫಲ ಚೂರ್ಣ. ನಂಬರ್ 4 ಊಟದ ಜೊತೆ ತಿನ್ನುವ ನೆಲ್ಲಿಕಾಯಿ ಉಪ್ಪಿನಕಾಯಿ ಅಥವಾ ತೊಕ್ಕು. ಇದರಲ್ಲಿ ಉಪ್ಪು ಮತ್ತು ಎಣ್ಣೆ ಇರೋದ್ರಿಂದ ಆರೋಗ್ಯದ ಲಾಭ ಸ್ವಲ್ಪ ಕಡಿಮೆಯಾಗುತ್ತದೆ. ಮತ್ತು ಕೊನೆಯ ಆಪ್ಷನ್ ನೆಲ್ಲಿಕಾಯಿ ಕ್ಯಾಂಡಿ. ಮಕ್ಕಳಿಗೆ ಇಷ್ಟ ಆಗಲಿ ಅಂತ ಇದನ್ನು ಸಕ್ಕರೆ ಪಾಕದಲ್ಲಿ ಮುಳುಗಿಸಿರ್ತಾರೆ. ನೆಲ್ಲಿಕಾಯಿಯಿಂದ ಸಿಗುವ ಲಾಭಗಳನ್ನು ಆ ಸಕ್ಕರೆ ಸಂಪೂರ್ಣವಾಗಿ ಹಾಳು ಮಾಡುತ್ತದೆ. ಹಾಗಾಗಿ ಇದನ್ನು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಕೊನೆಯದಾಗಿ ಒಂದು ಮಾತು, ನೆಲ್ಲಿಕಾಯಿ ಅನ್ನೋದು ಯಾವುದೇ ಮಿರಾಕಲ್ ಅಥವಾ ಮ್ಯಾಜಿಕ್ ಅಲ್ಲ. ಒಂದು ವಾರ ನೆಲ್ಲಿಕಾಯಿ ತಿಂದ ತಕ್ಷಣ ನಿಮ್ಮ ಆರೋಗ್ಯದ ಎಲ್ಲ ಸಮಸ್ಯೆಗಳು ಮಂಗಮಾಯ ಆಗೋದಿಲ್ಲ. ನಿಜಕ್ಕೂ ಈ ನೆಲ್ಲಿಕಾಯಿ ಕೆಲಸ ಮಾಡಬೇಕಾದ್ರೆ ನಿಮ್ಮ ದಿನನಿತ್ಯದ ಲೈಫ್ ಸ್ಟೈಲ್ ಸರಿಯಾಗಿರಬೇಕು. ಕಡಿಮೆ ಅಂದರೆ 7 ರಿಂದ 8 ಗಂಟೆಗಳ ಒಳ್ಳೆಯ ನಿದ್ರೆ, ದಿನಕ್ಕೆ ಕನಿಷ್ಠ 30 ನಿಮಿಷಗಳ ವ್ಯಾಯಾಮ ಹಾಗೂ ಜಂಕ್ ಫುಡ್ ಇಲ್ಲದ ಕ್ಲೀನ್ ಡಯಟ್. ಈ ಮೂರರ ಜೊತೆಗೆ ಪ್ರತಿದಿನ ಒಂದು ನೆಲ್ಲಿಕಾಯಿ ಸೇರಿದಾಗ ಮಾತ್ರ ಅದರ ಅಸಲಿ ಶಕ್ತಿ, ಆ ಸೂಪರ್ ಪವರ್ ನಿಮಗೆ ಕಾಣಿಸ್ತದೆ. ಹಾಗಾದರೆ ನಾಳೆಯಿಂದ ನೀವು ನಿಮ್ಮ ಡಯಟ್ನಲ್ಲಿ ದಿನಕ್ಕೊಂದು ನೆಲ್ಲಿಕಾಯಿ ಸೇರಿಸಿಕೊಳ್ಳೋಕೆ ರೆಡಿನಾ? ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಮೆಂಟ್ ಮಾಡಿ. ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.